ಮೊದಲು ಮೊಳಗುವ ಒಂದು ಗಟ್ಟಿ ಧ್ವನಿ ಎಂದು ನಮ್ಮ ಮೈಸೂರು ಕನ್ನಡ ವೇದಿಕೆ. ತದನಂತರದಲ್ಲಿ ಈ ನೆಲ, ಈ ಧರೆ, ಈ ಭೂಮಿ ಕಂಡಂತಹ ಮಹನೀಯರ, ಮಹಾತ್ಮರ, ಸಾಧು ಕುಟುಂಬದ ಎಲ್ಲ ಸದಸ್ಯರುಗಳೇ, ಈ ಇಬ್ಬರು ಮಹನೀಯರ ಪ್ರಶಸ್ತಿಗೆ ಭಾಜನರಾಗಿರುವಂತಹ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗಳಿರ್ತಕ್ಕಂತಹ ಎಲ್ಲ ಸಾಧಕರೇ ಹಾಗೂ ಗೆಳೆಯರೇ ಹಾಗೂ ಸರ್ವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಈ ಕಿರಿಯನ ಕೋಟಿ ಸಾಷ್ಟಾಂಗ ಪ್ರಣಾಮಗಳು ಸಹ ಸಮರ್ಪಿಸುತ್ತಾ, ಬಂಧುಗಳೇ, ಕನ್ನಡ ಸಾಹಿತ್ಯ ಲೋಕದ, ಕನ್ನಡ ಸಾರಸ್ವತ ಲೋಕದ ಖ್ಯಾತ ಸಾಧನೆಗಳಿರ್ತಕ್ಕಂತಹ ಸಾಧಕರಿಗೆ ಬೆನ್ನು ತಟ್ಟುವಂತಹ, ಪ್ರೋತ್ಸಾಹ ಮಾಡುವಂತಹ ಒಂದು ಉತ್ಸಾಹ, ಅಷ್ಟೇ ಶ್ಲಾಘನೀಯ ಕೆಲಸವನ್ನು ಸಹ ನಮ್ಮ ಮೈಸೂರು ತಲುಪುವಂತಹ ಸಂದರ್ಭದಲ್ಲಿ ಜಯಚಾಮರಾಜೇಂದ್ರ ಪ್ರಶಸ್ತಿ ಪ್ರಸ್ತುತ ಮಾಡಬೇಕಂತ ಕೇಳುವ ಸಂದರ್ಭದಲ್ಲಿ ಇನ್ನು ಕೆಂಪೇಗೌಡರ ಬಗ್ಗೆ ಸ್ಥಳಸ್ಪರ್ಶಿ ಅಧ್ಯಯನವನ್ನು ಮಾಡಿ ಕೆಂಪೇಗೌಡ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿಕ್ಕೆ ಆಗಿರ್ತಕ್ಕಂಥವರು ಮೈಸೂರು ಮತ್ತು ವಾಣಿಜ್ಯ ಕೈಗಾರಿಕಾ ಸಂಸ್ಥೆ ಸ್ವಾಗತವನ್ನು ಬಯಸಿದ್ದಾರೆ. ಚೆಸ್ಕಾಂನ ಸಹಾಯಕ ಅಭಿಯಂತರರಾದಂತಹ ಕರ್ನಾಟಕ ರೆಕಾರ್ಡ್ ಆಫ್ ಬುಕ್ಸ್ ವಿವಿಧ ಮೈಸೂರು ಜಿಲ್ಲಾ ಸರ್ಕಾರಿ ನೌಕರ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಬರಬೇಕು ನೀವು ಹಾಕಿ ಸರ್, ಇನ್ನೊಂದ್ಸರಿ ಹಾಕಿ ಮೇಡಮ್. ಅಡ್ಡ ಕೈ ಹಾಕ್ಬಿಡಿ. ಅಲ್ಲ, ಒಬ್ಬರು ಬಗ್ಗಿದ್ರೆ ಹಿಂದೆ ಇರೋರು 5 ಜನ ಕಾಣೋದು. ಒಂದು ನಿಮಿಷ ಸರ್, ಹಂಗೆ ನಿಂತ್ಕೊಂಬಿಡಿ. ಸ್ವಲ್ಪ ಜಾಗ ಹಿಂದೆ ಬನ್ನಿ. ಮೈಸೂರು ಕನ್ನಡ ವೇದಿಕೆಯ ಎಲ್ಲರೂ ಕೂಡ ತಮ್ಮ ಸಾಧನೆಯ ಮುಗಿಲೆತ್ತರ ಸಾಧಿಸಿರುವಂಥ ಒಂದು ಭರವಸೆಯ ಮೇರೆಗೆ ಒಂದು ಪ್ರಶಸ್ತಿಯನ್ನು ಇದೀಗ ಪ್ರದಾನ ಮಾಡಿದ್ದಾರೆ. ಪ್ರಶಸ್ತಿ ಮೈಸೂರು ಕನ್ನಡ ವೇದಿಕೆಯಿಂದ ತಮ್ಮ ಹೊಣೆಗಾರಿಕೆಯನ್ನು, ಜವಾಬ್ದಾರಿಯನ್ನು ಹೆಚ್ಚಿಸುವುದು ಅಷ್ಟೇ ಅಲ್ಲ, ಇಂತಹ ನೂರಾರು ಪ್ರಶಸ್ತಿಗಳು ನಿಮ್ಮ ಗುರಿಗೆ ಏರಿಕೆ ಆಗ್ತಕ್ಕಂಥದ್ದನ್ನು ಮೈಸೂರು ಕನ್ನಡ ವೇದಿಕೆ ಮತ್ತೊಮ್ಮೆ ಹೇಳ್ತಾ ಮತ್ತೊಮ್ಮೆ ಅಭಿನಂದನೆಗಳ ಸಲ್ಲಿಸ್ತಾ ಇರುತ್ತದೆ. ಕನ್ನಡವನ್ನ ಕಟ್ಟುವ ಕಾರ್ಯಕ್ರಮದಲ್ಲಿ ದಿನದ 24 ಗಂಟೆ ಕೂಡ ನಿರತರಾಗಿರ್ತಕ್ಕಂತಹ ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಕೋಶಾಧ್ಯಕ್ಷರು, ಹಿರಿಯರು, ನಮ್ಮ ಮೇಡಮ್ ಒಂದು ನಿಮಿಷ ಪಕ್ಕ ಬನ್ನಿ ಮೇಡಮ್. ಬಾಲ ಒಳಗಡೆ ಬಾ. ಹೌದು, ನೀವು ನಿಲ್ಸ್ಕೊಡಿ. ಸೈಡಿಗೆ ಬರ್ಬೇಕು. ಮೊಬೈಲ್ ಬಂತು.